ಆತ್ಮೀಯ ಸ್ನೇಹಿತರು, ಸೋನು ಮೆಲೋಡಿಸ್ನ ಮಾಲೀಕರಾದಂಥ ಸನ್ಮಾನ್ಯ ಸೋನು ಜಾಫರ್ ಅವರು ಈ ದಿನ ದೈವದಿನರಾಗಿದ್ದಾರೆ. ಅವರು ಇನ್ನಿಲ್ಲವಾದ ಸುದ್ದಿಯನ್ನು ಕೇಳಿ ಮನಸ್ಸಿಗೆ ತುಂಬ ನೋವಾಗಿದೆ. ಅನೇಕ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಅವರು ತಮ್ಮದೇ ಆದ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸ್ಕೊಂಡು ಬರ್ತಿದ್ರು. ಮತ್ತೆ ಬಂಧು ಬಳಗದ ಜೊತೆ ಅಪಾರ ಅಭಿಮಾನಿಗಳನ್ನ ಕೂಡ ಅವರು ಅಗಲಿಸಿ ಅಲ್ಲಿಗೆ ಮಾಡಿದ್ದಾರೆ. ಸೋನು ಜಾಫರ್ ಅವರು ಈ ಹಿಂದೆ ಕೂಡ ತಮ್ಮ ಜನ್ಮದಿನವನ್ನು ಆಚರಿಸುವ ಪ್ರಕಾರ ಕೂಡ ಕೆಲ ಬಡವರಿಗೆ ಸಹಾಯ ಮಾಡುವ ಮೂಲಕ ಜನ್ಮದಿನ ಆಚರಣೆಯನ್ನ ಮಾಡ್ಕೊಳ್ತಿದ್ರು. ಅವರು ಬಡವರ ಬಗ್ಗೆ ತುಂಬಾ ಕಾಳಜಿಯನ್ನ ಹೊಂದಿದ್ರು. ಅನೇಕರಿಗೆ ಕೋವಿಡ್ ಕರೋನಾ ಟೈಮಲ್ಲೂ ಕೂಡ ನಮ್ಮ ಜೊತೆಯಲ್ಲಿ ಅನೇಕ ಬಡವರಿಗೆ, ಕಲಾವಿದರಿಗೆ ಪುಟ್ಟಿ ಹಂಚುವ ಕಾರ್ಯಕ್ರಮದಲ್ಲೂ ಕೂಡ ನಮ್ಮ ಜೊತೆಯಲ್ಲಿ ಭಾಗವಹಿಸಿದ್ರು. ತುಂಬಾ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ಅರ್ಪಿಸ್ಕೊಂಡಿದ್ರು. ಅಂತ ಒಬ್ಬ ಒಳ್ಳೆ ಮನುಷ್ಯ ಈ ದಿನ ದೈವದಿನರಾಗಿದ್ದಾರೆ. ಆ ದೇವರು ಕುಟುಂಬ ವರ್ಗಕ್ಕೆ ದುಃಖವನ್ನ ಭರಿಸುವ ಶಕ್ತಿ ಕೊಟ್ಟು ಸೋನು ಜಾಫರ್ ಅವರಿಗೆ ಸದ್ಗತಿ ನೀಡಲಿ, ಜನ್ನತುಲ್ ಫಿರ್ದೌಸಲ್ಲಿ ಅವರಿಗೆ ಒಳ್ಳೆಯ ಸ್ಥಾನ ನೀಡಲಿ ಅಂತ ಈಗಾಗಲೇ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನ ಮಾಡಿದ್ದೇವೆ. ಕಲಾವಿದರಲ್ಲಿ ಮನವಿ ಏನಂದ್ರೆ, ನಿಮ್ಗೇನಾದ್ರೂ ಆರೋಗ್ಯದ ಸಮಸ್ಯೆಗಳೇನಾದ್ರೂ ಇದ್ರೆ ದಯವಿಟ್ಟು ಕಾಳಜಿ ವಹಿಸ್ಕೊಂಡು ನೀವು ಕೂಡ ಕುಟುಂಬವನ್ನ ಸಾಕುವಂತರಾಗಿರ್ತೀರಿ. ನೀವೇ ಸಂಸಾರ ನಡೆಸಲು ಆಧಾರ ಸ್ತಂಭ. ನಿಮ್ಮನ್ನು ಕೂಡ ನಿಮ್ಮ ಮನೆಯವರು, ಸಂಸಾರದವರು ಅವಲಂಬಿತರಾಗಿರ್ತಾರೆ. ಅವರ ಬಗ್ಗೆ ಕಾಳಜಿ ವಹಿಸ್ಬೇಕಂದ್ರೆ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನ ವಹಿಸ್ಕೋಬೇಕಾಗ್ತದೆ. ದಯವಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ನನ್ನ ಕಡೆಯಿಂದಲೂ ಕೂಡ ಏನಾದ್ರು ನಿಮಗೆ ಸೇವೆ ಬೇಕಾದ್ರೆ ನಾನು ಯಾವತ್ತೂ ಕೂಡ ನಿಮ್ ಜೊತೆ ಇರ್ತೇನೆ, ಯಾವತ್ತೂ ಕೂಡ ಹಾಜರಿರ್ತೇನೆ. ನನ್ನ ಕೈಲಾದಷ್ಟು ನನ್ನ ಸಹಾಯವನ್ನು ಕೂಡ ನಿಮಗೆ ಮಾಡಕ್ಕೆ ನಾನು ತಯಾರಿದ್ದೇನೆ. ದಯವಿಟ್ಟು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ಕೊಂಡು ಆರೋಗ್ಯ ತಪಾಸಣೆ ಕೂಡ ನೀವು ಮಾಡಿಸ್ಕೋಬೇಕಂತ ತಮ್ಮಲ್ಲಿ ಈ ಮೂಲಕ ಕೇಳ್ಕೊಂತೇನೆ. ಯಾಕಂದ್ರೆ ಈ ಹಾರ್ಟ್ ಅಟ್ಯಾಕ್ ಅನ್ನುವಂಥದ್ದು ಯಾವಾಗ ಬೇಕಾದ್ರೂ ಬರ್ಬೋದು. ರಾತ್ರಿ ಇದ್ದ ಮನುಷ್ಯ 5 ನಿಮಿಷದಲ್ಲಿ ಜೀವ ಕಳ್ಕೊಂಡಿದ್ದಾನೆ. ಹಂಗಂತ ಹೇಳಿ ಎಲ್ಲರಿಗೂ ಕೂಡ ಬರೋದಿಲ್ಲ. ಆದ್ರೆ ಕಾಳಜಿ ವಹಿಸ್ಕೊಳ್ಳುವಂತ ಕೆಲಸ ನಾವೇ ಮಾಡ್ಕೋಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವು ಕೂಡ ನಿಮ್ ಜೊತೆ ಇದ್ದೇವೆ. ದಯವಿಟ್ಟು ರೀತಿ ಕೊಡ್ಬೇಕು, ಗೆಡಬೇಡಿ. ಆದ್ರೆ ಆರೋಗ್ಯದ ಬಗ್ಗೆ ಕಾಳಜಿ ಇರ್ಲಿ ಅಂತ ಈ ಮೂಲಕ ಹೇಳಕ್ಕೆ ಬಯಸ್ತೇನೆ. ನನ್ನ ಹೆಸರು ರಾಘವೇಂದ್ರ ಅಂತೇಳಿ, ಚಲನಚಿತ್ರ ನಟ ಹಾಗೂ ವರದಿಗಾರ, ತುಮಕೂರು. ಜಾಫರ್ ಆಕ್ಚುಲಿ ಬಂದು ಸೋನು ಜಾಫರ್ ಅಲ್ಲ, ಮೊಹಮ್ಮದ್ ಜಾಫರ್ ಅಂತ. ತದನಂತರ ಅವನು ವೃತ್ತಿಯಲ್ಲಿ ಬಂದಾಗ, ಏನು ಈ ಆರ್ಕೆಸ್ಟ್ರಾ ಅನ್ನೋ ಒಂದು ಫೀಲ್ಡ್ ಬಂದಾಗ ಸೋನು ಜಾಫರ್ ಅದು. ಅವನು ನನ್ನ ಬಾಂಧವ್ಯ ಬಂದ್ಬಿಟ್ಟು ಸುಮಾರು ಒಂದು 20 ವರ್ಷದ ಬಾಂಧವ್ಯ ಇದೆ. ಅವನು ಈ ವೃತ್ತಿ ಜೀವನಕ್ಕೆ ಬರ್ಬೇಕಾದ್ರೆ ಫಸ್ಟ್ ಕಾರಣಕರ್ತರು ನಾನೇ. ಯಾಕೆಂದ್ರೆ ಮನೆಯಲ್ಲೇ ಹಾಡು ಹೇಳ್ಕೊಂಡು ಮೊದಲು ಸ್ಟಿಕ್ಕರ್ ಕಟಿಂಗ್ ಮಾಡ್ಕೊಂಡಿದ್ದಂತ ವ್ಯಕ್ತಿ, ಹಾಡ್ಗಿಡಿ ಹೇಳ್ಕೊಂಡಿದ್ದಂತ ಟೈಮಲ್ಲಿ ಬಾ ಮಗ ಹೋಗಿ ಮಾಡಿ ಒಂದು ಆರ್ಕೆಸ್ಟ್ರಾ ಓಪನ್ ಮಾಡೋಣ ಅಂದ್ಬಿಟ್ಟು ನಾನು ಮತ್ತೆ ನನ್ನ ಸ್ನೇಹಿತ ಜಾಫರ್ 3 ಜನ ಸೇರ್ಕೊಂಡು ಮೊದಲು ಸ್ವಾತಿ ಅನ್ನೋ ಒಂದು ಆರ್ಕೆಸ್ಟ್ರಾನ ಓಪನ್ ಮಾಡ್ತೀವಿ. ಅದಾದ ನಂತರ ನಾವುಗಳೇ ಡಿಸೈಡ್ ಮಾಡಿ ಬೇಡ ಅವ್ರವ್ರ ಆರ್ಕೆಸ್ಟ್ರಾಗಳು ಅವರೇ ಮಾಡ್ಕೊಳ್ಳಿ ಅಂತೇಳಿ ಜಾಫರ್ ಒಂದು ಆರ್ಕೆಸ್ಟ್ರಾ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದಾಗ ನಾನೇ ಹೇಳಿದೆ, ಸೋನು ಜಾಫರ್ ಅಂತ ಇಟ್ಕೋ, ಚೆನ್ನಾಗಿದೆ, ಮಗನ ಹೆಸರು ಇಟ್ಕೋ ಅಂತ ಹೇಳಿದ್ದೆ. ಅದಕ್ಕೆ ಅವರು ಸೋನು ಜಾಫರ್ ಅಂತ ಇಟ್ಕೊಂಡ್ರು. ಕಡೆಗೆ ಅವರು ಇಡೀ ಕರ್ನಾಟಕದ ಮೂಲೆಯಲ್ಲೂ ಸೋನು ಜಾಫರ್ ಆಗಿ ಪ್ರಸಿದ್ಧಿಯಾದ್ರು. ಇವತ್ತು ಯಾವ ಊರಲ್ಲಿ ಸೋನು ಜಾಫರ್ ಗೊತ್ತಿಲ್ಲ ನನಗೆ, ಎಲ್ಲ ಊರಲ್ಲೂ ಗೊತ್ತು. ತುಂಬಾ ಆತ್ಮೀಯಗಳಿಗೆ ಅಜಾತ ಶತ್ರು, ನಗುಮುಗದ ಒಡೆಯ, ತುಂಬಾ ಒಳ್ಳೆ ಗೆಳತನ ಇತ್ತು ನಮ್ಮಲ್ಲಿ. ಅವನ್ನ ಕಳ್ಕೊಂಡಿರೋದು ತಡ್ಕೊಳಕ್ಕಾಗದಿರೋಷ್ಟು ನೋವಿದೆ ನನಗೆ. ದೇವರು ಅವನಿಗೆ ಮುಕ್ತಿ ಕರುಣಿಸ್ಲಿ ಅಂತ ಕೇಳ್ಕೊಂತೀನಿ. ಅವ್ರ ಮನೆಯಲ್ಲಿ ಎಲ್ಲರಿಗೂ ಆ ನೋವನ್ನ ಭರಿಸುವಂತ ಶಕ್ತಿನ ಕೊಡ್ಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಖಂಡಿತ ಇಲ್ಲ ಸರ್, ಇಲ್ಲ ಸರ್. ಹೌದು ಸರ್, ನನ್ನ ಗೆಳೆಯ ನನ್ಕಿನ್ನ 1 ವರ್ಷ ದೊಡ್ಡವನು, ನಾನು ಹೆಗ್ಲು ಕೊಡ್ತೀನಿ ಸರ್. ನನ್ನ ಅಣ್ಣ ಅವರು, ನನಗೆ ಹಿಂದೂ ಮುಸ್ಲಿಂ ಅನ್ನೋ ಭೇದ ಭಾವ ಇಲ್ಲ ಸರ್. ಯಾವತ್ತೂ ಸಹ ನಾವು ಅವ್ರ ಜೊತೆಗಿದ್ದಾಗ ಹಿಂದೂ ಮುಸ್ಲಿಂ ಬಗ್ಗೆ ನಾವು ಮಾತೇ ಆಡಿಲ್ಲ, ನಾವು ಮಾತಾಡೋದು ಇಲ್ಲ.
ಅದು ಗೊತ್ತಿಲ್ಲ ಸರ್ ನನಗೆ, ಆ ವಿಷಯ ಗೊತ್ತೇ ಇಲ್ಲ. ಅವನು ಎಲ್ಲರ ಮುಂದೆನು ಸರ್ ಇನ್ನೊಂದು ವಿಷಯ ಹೇಳ್ತೀನಿ, ಅವನು ಒಂದು ಮಹದೇಶ್ವರ ಸಾಂಗ್ ಆಡ್ತಾನೆ, ನೀವು ಕೇಳ್ಬೇಕು ಅವನ ಬಾಯಿಲಿ. ನಾನು ಒಂದು ಸತಿ ನನಗೆ ಗೊತ್ತಿಲ್ಲ, SS ಪುರಮಲ್ಲಿ ಒಂದು ಸತಿ ಒಂದು ಕಾರ್ಯಕ್ರಮ ನಡೀತಾ ಇರುತ್ತೆ, ಒಂದು ವರ್ಷದ ಹಿಂದೆ ಕಾರ್ಯಕ್ರಮ ನಡೆಯುತ್ತೆ. ಆ ಕಾರ್ಯಕ್ರಮದಲ್ಲಿ ನಾನು ಸ್ವಲ್ಪ ಲೇಟ್ ಆಗಿ ಬಂದು ಬರ್ತಾ ಇದೆ. ಆ ಟೈಮಲ್ಲಿ ಒಂದು ಸಾಂಗ್ ಕೇಳಿಸ್ತದೆ ಮಹದೇಶ್ವರಂದು, ಶಂಭೋ ಮಹದೇಶ್ವರ ಅಲ್ಲ ಶಿವಂದು, ಶಂಭೋ ಶಿವ ಶಂಭೋ ಸಾಂಗ್ ಬರ್ತಾ ಇರುತ್ತೆ. ಯಾವ್ದೋ ಒಂದು ಕ್ಯಾಸೆಟ್ ಹಾಕೋರೇನೋ ಅಂತ ನಾನ್ ಬಂದಿನಿ ಸರ್. ಆಕ್ಚುಲಿ ಅವ್ನು ಆಡ್ತಾ ಇರೋದನ್ನ ಕೇಳಿ ನಾನ್ ಗಾಬರಿ ಅದೇ, ಏನೋ ನಿಮ್ ಬಾಯಿಗೆ ಇಷ್ಟ ಬರ್ತದೆ ಅಂತ ಸರ್. ಅಷ್ಟೇ ಅಲ್ಲ, ಚರ್ಚಾ ಸೂರಜ್ ಧೀರೆ ಧೀರೆ ಅಂತ ಹೇಳಿ ಒಂದು ಹಿಂದಿ ಮುಸ್ಲಿಂ ಕವಾಲಿ ಸಾಂಗ್ ಇದೆ, ಅದನ್ನ ಕನ್ನಡದಲ್ಲಿ ಆಡಿದಾನೆ. ಅದನ್ನ ನೀವು ಒಂದ್ಸರಿ ಚೆಕ್ ಮಾಡಿ, ಅವನ ಪೇಜ್ ಓಪನ್ ಮಾಡಿ, ಸೋನು ಜಾಫರ್ ಅಂತ ಒಂದು ಪೇಜ್ ಓಪನ್ ಮಾಡಿ ಸರ್. ಅದರಲ್ಲಿ ಬರ್ದಿರಂತ ನನ್ಗೆ ಯಾವಾಗ್ಲೂ ಹೇಳೋನು, ಮಗನೇ ನೋಡು, ನನ್ಗೆ ಯಾವಾಗಲೂ ಮಗನೇ ನೋಡು, ಒಂದು ಒಳ್ಳೆ ಸಾಂಗ್ ಬರ್ದಿನಿ ಕೇಳು ಅಂತ. ನಾನು ಅದನ್ನ ನೆಗ್ಲೆಕ್ಟ್ ಮಾಡಿದ್ದೆ ಸರ್. ಇವತ್ತು ಅವ್ರು ಕುತ್ಕೊಂಡು ಕೇಳಿದೆ, ಆ ಸಾಂಗ್ ಕೇಳಿದ ತುಂಬಾ ಕಣ್ಣಲ್ಲಿ ನೀರು ಬಂತು ಸರ್. ಅವ್ನಿಗೆ ಏನ್ ಅನ್ಸಿತ್ತೋ, ಏನ್ ಇದು ಮಾಡಿದ್ನೋ, ತುಂಬಾ ಅದ್ಭುತವಾದ ಲೈನ್ಗಳನ್ನ ಬರ್ದಾರೆ. ದಯವಿಟ್ಟು ಒಂದ್ಸತಿ ನೋಡಿ, ಖಂಡಿತ ನೋಡ್ಬೇಕು ಆ ಲೈನ್ಗಳನ್ನ ಕೇಳ್ಬೇಕು. ನೀವು ಕುತ್ಕೊಂಡು ಕೇಳಿ ನೋಡಿ. ಇವತ್ತು ನನಗೆ ಇನ್ನೊಂದು ವಿಷಯ ಏನಂದ್ರೆ, ನನ್ನ ಲೈಫಲ್ಲಿ ನಾನು ನನ್ನ ಅಣ್ಣನ್ ಬಿಟ್ರೆ ಮತ್ತೆ ಇನ್ಯಾರಿಗೂ ನಾನು ಹೆಗ್ಲು ಕೊಟ್ಟಿಲ್ಲ. ಇವನಿಗೆ ಹೆಗ್ಲು ಕೊಟ್ಟೆ, ನನಗೆ ತುಂಬಾ ಇಷ್ಟ ಆಯ್ತು, ಖುಷಿ ಆಯ್ತು. ನಮ್ಮ ಇಬ್ರಲ್ಲೂ ಹಿಂದೂ ಮುಸ್ಲಿಮ್ಸ್ ಅನ್ನೋದಾಗ್ಲಿ ಮತ್ತೊಂದಾಗ್ಲಿ ಇವ್ಯಾವೂ ಇಲ್ಲ ಸರ್. ಮನುಷ್ಯನಾಗಿ ಬದುಕ್ಬೇಕು. ನಾವುಗಳು ಜಾತಿ ಮಾಡ್ಕೊಂಡು ಎಲ್ಲಾ ಮುಸ್ಲಿಮ್ಸರು ಕೆಟ್ಟರಲ್ಲ, ಯಾವ್ದೋ ಒಂದು ಕೆಲವೊಬ್ರು ಇರ್ಬೇಕಷ್ಟೇ, ಬಿಟ್ರೆ ಇನ್ನೆಲ್ಲರೂ ಒಳ್ಳೆಯದೇ ಸರ್. ಎಲ್ಲರೂ ಒಳ್ಳೆಯರು, ನಾವು ಅವರು ಒಳ್ಳೆ ರೀತಿ ನಡ್ಸ್ಕೋಬೇಕಾಗಿದೆ ಅಷ್ಟೇ ಸರ್. ಒಳ್ಳೇದು ಕೆಟ್ಟದ್ದು ನಮ್ಮೊಳಗಿದೆ, ನಮ್ಮ ಭಾವನೆಗಳಲ್ಲಿದೆ. ಆ ಭಾವನೆಗಳನ್ನ ಸರಿಪಡಿಸ್ಕೋಬೇಕಾಗಿದೆ ಅಷ್ಟೇ. ಅದರ್ವೈಸ್ ಯಾವುದು ಸಹ ಕೆಟ್ಟದ್ದು ಇಲ್ಲ, ಒಳ್ಳೇದಿಲ್ಲ ಸರ್. ನಮ್ಮೊಳಗಿರುವಂತ ಮನಸ್ಥಿತಿ ಬದಲಾಯಿಸ್ಕೋಬೇಕಾಗಿದೆ. ನನ್ನ ಆತ್ಮೀಯ ಗೆಳೆಯ ಸೋನು ಜಾಫರ್ ಇವತ್ತು ನಾನು ಕಳ್ಕೊಂಡಿದ್ದೀನಿ. ಆ ದುಃಖನ ತಡ್ಕೊಳಕ್ ಆಗ್ತಿಲ್ಲ ಸರ್. ನಾನು ಇಲ್ಲಿವರೆಗೂ ರಾತ್ರಿ 11 ಗಂಟೆಯಿಂದ ಇಲ್ಲಿವರೆಗೂ ಜೊತೆ ಇದ್ದೀನಿ ಸರ್. ಯಾಕೋ ಗೊತ್ತಿಲ್ಲ, ನಾನು ಯಾವ ಒಬ್ಬ ವ್ಯಕ್ತಿ ಹತ್ರನು ಯಾರೇ ಆಗ್ಲಿ ಅವ್ರ ಹತ್ರ ಹೋಗಿ ಇಷ್ಟ ನೀನು ನಿಂತಿಲ್ಲ ಕುಂತಿಲ್ಲ ಸರ್. ನಂಗೆ ಗೊತ್ತಿಲ್ಲ ಯಾಕೆ ಹೋದೆ, ಯಾಕೆ ಬರ್ತಾ ಇದ್ದೀನಿ, ಯಾಕೆ ಹೆಗ್ಲು ಕೊಡ್ಬೇಕು, ಏನೋ ಗೊತ್ತಿಲ್ಲ ಸರ್. ಒಂದು ವಿಸ್ಮಯ ನಡೀತಾ ಇದೆ ನನ್ನಲ್ಲಿ, ನನ್ನ ಫ್ರೆಂಡಿನ ವಿಷಯದಲ್ಲಿ ಗೊತ್ತಿಲ್ಲ ಸರ್. ನನಗೆ ನನ್ನ ಫ್ರೆಂಡು ಅಷ್ಟೇ ನನಗೆ ಗೊತ್ತಿರೋದು, ಯಾವ ಜಾತಿನೂ ಗೊತ್ತಿಲ್ಲ, ಯಾವ ಕ್ಯಾಸ್ಟ್ ಗೊತ್ತಿಲ್ಲ, ನಾನು ಏನು ಗೊತ್ತಿಲ್ಲ ಸರ್. ನಾನೀಗ ಒಂದು ಇಡೀ ಮಣ್ಣು ಹಾಕ್ಬಿಟ್ಟು ಬಂದೀನಿ. ನನ್ನ ಫ್ರೆಂಡಿಗೆ ನಾನು ಋಣ ತೀರ್ಸಿನಿ ಸರ್, ಒಂದು ಋಣ ತೀರ್ಸಿನಿ. ಅವನ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಷ್ಟೇ ಸರ್. ಜೊತೆಗೆ ನಿಮ್ಮ ಅವರ ಒಂದು ಬಾಂಧವ್ಯ ನಾವು ಕೂಡ ನೋಡಿದ್ದೇವೆ. ನಾವು ಕೋವಿಡ್ ಸಂದರ್ಭದಲ್ಲಿ ಆಗಿರ್ಬೋದು, ಬೇರೆ ಇತರ ಸಂದರ್ಭಗಳಲ್ಲಿ ಜಾಗೃತಿ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ. ಏನು ಸೋನು ಜಾಫರ್ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ ಅನ್ಸುತ್ತೆ ನನಗೆ. ಯಾಕೆಂದ್ರೆ ಆ ವ್ಯಕ್ತಿಯ ವ್ಯಕ್ತಿತ್ವನೇ ಹಾಗೆ. ಎಲ್ಲರ ಒಂದು ಯೋಚನಾ ಮೆಥಡ್ ಒಂದ್ ಆಂಗಲ್ ಅಲ್ಲಿ ಒಂಥರ ಇದ್ರೆ, ಆ ವ್ಯಕ್ತಿಯ ಒಂದು ಯೋಚನಾ ಶಕ್ತಿ, ಯೋಚನಾ ಒಂದು ಮೆಥಡ್ ಬೇರೆ ತರ ಇತ್ತು. ನಾವು ಸುಮಾರು ಒಂದು 2009 ಇರ್ಬೋದು, ಅಲ್ಲಿಂದ ಇಲ್ಲಿವರೆಗೂ ಸತತವಾಗಿ ಅವರು ನನಗೆ ಬಹಳ ಆತ್ಮೀಯರಾಗಿದ್ರು. ನಾನು ಇಲ್ಲಿ ಈ ವೇಳೆಯಲ್ಲೇ ಅವ್ರ ಬಗ್ಗೆ ಏನ್ ಸ್ಮರಿಸ್ಬೇಕು ಅಂತ ಅಂದ್ರೆ, ಸಂಗೀತ ನಾನು ಹಾಡ್ತೀನಿ, ನನ್ನ ವಾಯ್ಸನ್ನು ಸಹ ಚೆನ್ನಾಗಿದೆ ಅಂತ ಗುರುತಿಸಿದ ಮೊದಲನೇ ವ್ಯಕ್ತಿ ಆ ಮನುಷ್ಯ. ಅಣ್ಣ ನೀನ್ ಹಾಡ್ತೀಯ, ನಿನ್ ಕೈಲಾಗುತ್ತೆ, ನೀನ್ ಹಾಡು, ನಿನ್ ವಾಯ್ಸ್ ಚೆನ್ನಾಗಿದೆ, ನೀನ್ ಪ್ರಯತ್ನ ಮಾಡು ಅಂತ ಹೇಳಿ ನನ್ ಗುರುತಿಸಿ, ಏನಾದ್ರು ಒಂದು ಕಿಂಚಿತ್ತು ನಾನು ಏನಾದ್ರು ಒಂದು ಈ ಒಂದು ಸಂಗೀತದಲ್ಲಿ ಏನಾದ್ರು ಒಂದು ಸಾಧನೆ ಏನಾದ್ರು ಮಾಡಿದ್ದೀನಿ ಅಂತ ಅಂದ್ರೆ ಅದು ಮೂಲ ಕಾರಣೀಭೂತ ನಮ್ಮ ಸೋನು ಜಾಫರ್ ಬಗ್ಗೆ ಇನ್ನೊಂದು 2 ಹೆಜ್ಜೆ ಮುಂದೆ ಹೋಗಿ ಹೇಳ್ಬೇಕು ಅಂದ್ರೆ, ಕೊರೋನಾ ಟೈಮಲ್ಲಿ ಅವರು ಗೊತ್ತಿರ್ಬೇಕು ನಿಮ್ಗೆ ಎಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅಂತ. ಆಗ ನಾವು ಜನಗಳು ಆ ಒಂದು ಕೊರೋನಾ ಒಂದು ಮಹಾಮಾರಿಯ ಒಂದು ಪ್ರಭಾವನ ಅರಿತಲೇ ಅವರು ಎಡ್ಡಾದಿಡ್ಡಿ ಓಡಾಡ್ತಾ ಇದ್ದು, ಪೊಲೀಸರಿಗೆ ಬಂದು ಮಾನಸಿಕವಾಗಿ ನಮ್ಗೂ ಕಿರಿಕಿರಿ ಆಗ್ತಾ ಇತ್ತು. ಅಂತ ಟೈಮಲ್ಲಿ ಅವ್ರಿಗೆ ಅವೇರ್ನೆಸ್ ಆಗ್ಬೇಕು ಅನ್ನೋ ಉದ್ದೇಶದಿಂದ ನಾವು ಒಂದು ಸಂಕಲ್ಪ ಮಾಡಿ ಅವ್ರಿಗೆ ಒಂದು ಹಾಡಿನ ಮೂಲಕ ರಂಜಿಸುವಂತ ಜೊತೆಗೆ ಅವ್ರಿಗೆ ಒಂದು ಜಾಗೃತಿ ಮೂಡಿಸ್ಬೇಕು ಅನ್ನೋ ಇದರಲ್ಲಿ ಕೆಲವೊಂದು ಆಡಿಯೋಗಳನ್ನ ಮಾಡಿದ್ವಿ ನಾವು. ಓಹೋರೆ ಕೊರೋನಾ, ಮತ್ತೆ ಓ ಜನಗಳೇ ಬುದ್ಧಿ ಬಾರದೆ, ಮತ್ತೆ ಮನೆಯಿಂದ ಆಚೆ ಬಂದ್ರೆ ಜೋಕೆ, ಈ ತರ ಎಲ್ಲ ಸಾಂಗ್ಗಳನ್ನ
ಜಾಫರ್ ಒಂದು ಚೂರು ಯೋಚನೆ ಮಾಡದೆ, ಭಯ ಪಡದೆ ನಮ್ ಜೊತೆಗೆ ಬಂದು ಹಗ್ಲು ರಾತ್ರಿ ಅಂದಲೆ ಅವರು ಆ ಹಾಡನ್ನ ರೆಕಾರ್ಡಿಂಗ್ ಮಾಡಿ ಮತ್ತೆ ಸ್ಪಾಟ್ಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಬಂದು ಅದಕ್ಕೆ ಆ ಸಾಹಿತ್ಯಕ್ಕೆ ತಕ್ಕನಾಗಿ ನಾವು ಅವ್ರಿಗೆ ಆ ಒಂದು ಸಮಸ್ಯೆ ಏನಾಗುತ್ತೆ ಕೊರೋನಾದಿಂದ ಅಂತ ನಾವು ತೋರಿಸ್ಕೊಡೋದಕ್ಕೆ ಬಹಳ ಹೆಲ್ಪ್ ಮಾಡಿದ್ರು. ಆ ಟೈಮಲ್ಲಿ ನಮ್ಮ ಜಿಲ್ಲಾ ಅಧೀಕ್ಷಕರಾದಂತಹ ವಂಶೀಕೃಷ್ಣ ಸಾಹೇಬರು ಸಹ ಇದ್ರು. ಅವರು ಸಹ ಅವ್ರನ್ನ ಒಳ್ಳೆ ಒಂದು ವ್ಯೂಸ್ ಆಯ್ತು. ಅವರೇ ಹಾಡುಗಳನ್ನ ನಮ್ಮ ರಮೇಶ್ ಅಣ್ಣನೇ ಸಾಹಿತ್ಯ ಬರೆದು ನಮ್ಮಿಬ್ರನ್ನ ಬಹಳನೇ ಅವರು ಪ್ರೀತಿಸ್ತಿದ್ರು. ನಾವ್ ಯಾವಾಗ್ಲೇ ಕರೀಲಿ 1 ಗಂಟೆ ರಾತ್ರಿ ಆಗ್ಲಿ, ಅಣ್ಣ ನೀನ್ ತಲೆ ಕೆಡ್ಸ್ಕೊಂಬೇಡ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ 3 ಗಂಟೆ ರಾತ್ರಿ ಕಳೆದಿರುವಂತ ದಿನಗಳು ಸಹ ಇದಾವೆ. ಆ ವಿಚಾರದಲ್ಲಿ ಈ ವಿಚಾರಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ನಮ್ಮ SP ಸಾಹೇಬರು ಕರೆದು ಅವ್ರಿಗೆ ಸನ್ಮಾನನೂ ಸಹ ಮಾಡಿದ್ರು, ಶ್ಲಾಘಿಸಿದ್ರು. ಸೊ ಇಂತಹ ನಿಟ್ಟಿನಲ್ಲಿ ಅವರು ಒಂದು ಆರ್ಕೆಸ್ಟ್ರಾದಲ್ಲಿ ಒಂದು ಬಾಕ್ಸ್ ಎತ್ತಿಕ್ಕೋ ಕೂಲಿ ಕೆಲಸ ಪ್ರಾರಂಭಿಸಿದ ವ್ಯಕ್ತಿ ಇವತ್ತು ಒಂದು ಸೋನು ಮೆಲೋಡಿಸ್, ಕರ್ನಾಟಕದಾದ್ಯಂತ ಒಂದು ಸೋನು ಜಾಫರ್ ಮೆಲೋಡಿಸ್ ಅಂತ ಮಾಡಿ ಒಳ್ಳೆ ಹೆಸರು ಮಾಡಿದ ಪುಣ್ಯಾತ್ಮ. ಸ್ವಲ್ಪ ಭಗವಂತಂಗೆ ಯಾಕೋ ಪ್ರೀತಿ ಆಯ್ತು ಅನ್ಸುತ್ತೆ, ಅವನ್ನ ಈ ಇಹಲೋಕದಿಂದ ಕರ್ಕೊಂಡ್ಬಿಟ್ರು. ಭಗವಂತ ಅವ್ರ ಆತ್ಮಕ್ಕೆ ಶಾಂತಿ ಕೊಡ್ಲಿ. ಸೋನು ಜಾಫರ್ ನನ್ಗೆ ಏನ್ ಹೇಳ್ಬೇಕು ಅಂತಾನು ನನ್ಗೆ ಜಾಸ್ತಿ ಅವ್ರ ಬಗ್ಗೆ ಏನ್ ವ್ಯಕ್ತಪಡಿಸ್ಬೇಕು ಅಂತ ನನ್ಗೆ ಆಗ್ತಾ ಇಲ್ಲ. ಯಾಕೆಂದ್ರೆ ಅವ್ರನ್ನ ಕಳ್ಕೊಂಡಿರೋದು ನಮ್ಗೆ ಇನ್ನು ಅರ್ಗಿಸ್ಕೊಳ್ಳಿಕ್ ಆಗ್ತಾ ಇಲ್ಲ ನನ್ ಕೈಲಿ. ನಾನು ಸೋನು ಜಾಫರ್ ಅವ್ರ ಸ್ನೇಹಿತ ನಂದಿಕೋಲ್ ರಮೇಶ್ ಅಂತ. ನಮ್ಮ ಮತ್ತೆ ಜಾಫರ್ ಅವರ ಓಡಾಟ ಸುಮಾರು ಒಂದು 2018 ಈಚೆಗೆ ನಮ್ಮ ಪೊಲೀಸ್ ರಮೇಶ್ ಅವ್ರ ಜೊತೆಗೂಡಿ ನಂದು ಅವ್ರದ್ದು ವಿಶ್ವಾಸ ಅಂದ್ರೆ ಫ್ರೆಂಡ್ಶಿಪ್ ಬೆಳೀತು. ಮುಖ್ಯವಾಗಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವ್ರು ತುಂಬಾ ಸರಳ ಜೀವಿ ಮತ್ತೆ ಸ್ನೇಹ ಜೀವಿ. ಅವರಲ್ಲಿ ಆ ಜಾತಿ ಈ ಜಾತಿ ಮನೋಭಾವ ಇರಲಿಲ್ಲ. ನಾವು ಅವ್ರ ಮನೆ ಕೂಡ ಹೋಗಿದ್ವಿ. ನಮ್ಮಲ್ಲಿ ಒಬ್ಬರಾಗಿ ಅವರಲ್ಲಿ ನಾವು ಒಬ್ಬರಾಗಿ ನಿಜ ಹೇಳ್ತಾ ಇದ್ದಾರೆ. ಅವರಲ್ಲಿ ಜಾತಿಯ ಮನೋಭಾವ ಇರಲೇ ಇಲ್ಲ. ಅವರು ಉತ್ತಮವಾದ ಕಲಾವಿದ. ನಮ್ಮ ತುಮಕೂರು ಜಿಲ್ಲೆ ಹೆಸರನ್ನ ಕರ್ನಾಟಕದಾದ್ಯಂತ ಅವರ ಕಾರ್ಯಕ್ರಮಗಳನ್ನು ಮಾಡಿ ನಮ್ಮ ತುಮಕೂರು ಜಿಲ್ಲೆ ಹೆಸರನ್ನ ಮತ್ತಷ್ಟು ಉತ್ತಮ ಕೊಯ್ದಂತ ಒಬ್ಬ ಒಳ್ಳೆಯ ಕಲಾವಿದ. ಇವತ್ತು ನಮ್ ಜೊತೆ ಇಲ್ಲ. ಅವ್ರಿಗೆ ಮತ್ತು ಅವ್ರ ಕುಟುಂಬದವರಿಗೆ ದುಃಖವನ್ನ ಭರಿಸುವ ಶಕ್ತಿಯ ಪರಮಾತ್ಮ ಕರುಣಿಸಲು ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು.